ನೀವು ಜಿಯೋ ಸಿಮ್‌ನಲ್ಲಿ ದಿನಕ್ಕೆ 1 GB ಡಾಟಾ ಕೊಡುವಂಥ ಪ್ಲ್ಯಾನನ್ನು ರೀಚಾರ್ಜ್ ಮಾಡ್ತಿದ್ರೆ, ಇವಾಗ ಆ ಒಂದು ಪ್ಲ್ಯಾನನ್ನು ರಿಮೂವ್ ಮಾಡಿರುವಂಥದ್ದು ನಿಮಗೆ ಗೊತ್ತಿರ್ಬೋದು. ಈ ಒಂದು ಗೂಗಲ್ ಪೇ ಮತ್ತೆ ಈ ಒಂದು ಫೋನ್‌ಪೇ ಮತ್ತೆ ಈ ಒಂದು ಮೈ ಜಿಯೋ ಆ್ಯಪ್‌ನಲ್ಲಿ ಕೂಡ ನಮಗೆ ಆ ಒಂದು ಪ್ಲ್ಯಾನ್ ನೋಡಲು ಸಿಗ್ತಿಲ್ಲ. ಇನ್ನು ನಿಮಗೆ ಆ ಒಂದು ಪ್ಲ್ಯಾನ್ ಯಾವ ರೀತಿ ರೀಚಾರ್ಜ್ ಮಾಡ್ಕೊಳ್ಬೋದು, ದಿನಕ್ಕೆ 1 GB ಡಾಟಾ ಸಿಗುವಂಥ ಪ್ಲ್ಯಾನನ್ನು ಯಾವ ರೀತಿ ರೀಚಾರ್ಜ್ ಮಾಡ್ಕೊಳ್ಬೋದು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಜೊತೆಗೆ ಇನ್ನು 3 ಪ್ಲ್ಯಾನ್ ಕೂಡ ಇರುವಂಥದ್ದು. ಅದನ್ನು ಕೂಡ ನಿಮಗೆ ಇಲ್ಲಿ ನಾನು ತಿಳಿಸ್ಕೊಡ್ತೇನೆ. ಈ 3 ಪ್ಲ್ಯಾನ್ ಕೂಡ ನಿಮಗೆ ಒಳ್ಳೆಯ ಬೆಲೆಯಲ್ಲಿ ಕೂಡ ಸಿಗ್ತಿರುವಂಥದ್ದು. ನಿಮಗೆ ಈ ಒಂದು ಪ್ಲ್ಯಾನ್ ಇಷ್ಟ ಆದರೆ ನೀವು ಇದನ್ನು ಕೂಡ ಮಾಡ್ಕೊಳ್ಬೋದು. ಇನ್ನು ನಿಮಗೆ ಈ ಒಂದು ಪ್ಲ್ಯಾನ್ ರೀಚಾರ್ಜ್ ಮಾಡ್ಕೊಳ್ಬೇಕಂದ್ರೆ ನಿಮಗೆ ಇದು ಫೋನ್‌ಪೇ ಮತ್ತು ಗೂಗಲ್ ಪೇ ಹಾಗೆಯೇ ಇದರಲ್ಲಿ ನಿಮಗೆ ಸಿಗ್ತಿಲ್ಲ. ಇನ್ನು ನಿಮಗೆ ಈ ಒಂದು ಪ್ಲ್ಯಾನ್ ಬೇಕಂದ್ರೆ ನೀವು ಮೈ ಜಿಯೋ ಆ್ಯಪ್‌ನಲ್ಲಿ ಹೋಗಿ ರೀಚಾರ್ಜ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಯಾವ ರೀತಿ ಅಂತ ಇಲ್ಲಿ ನಾನು ತೋರಿಸ್ತೇನೆ. ನೀವು ಮೈ ಜಿಯೋ ಆ್ಯಪನ್ನು ಓಪನ್ ಮಾಡಿಕೊಂಡು ಇಲ್ಲಿ ನೀವು ನೋಡ್ಕೊಳ್ಬೋದು ರೀಚಾರ್ಜ್ ಸೆಕ್ಷನ್‌ನಲ್ಲಿ ಬಂದುಬಿಟ್ರೆ ಇಲ್ಲಿ ನಿಮಗೆ ಎಲ್ಲೂ ಕೂಡ ಈ ಒಂದು ಪಾಪ್ಯುಲರ್ ರೀಚಾರ್ಜ್ ಇದೆ ನೋಡಿ. ಇಲ್ಲಿ ರೀಚಾರ್ಜ್ ಸೆಕ್ಷನ್ ಅನ್ನು ಕ್ಲಿಕ್ ಮಾಡಿ. ನೋಡಿ ನಿಮಗೆ ಇಲ್ಲಿ ಎಲ್ಲೂ ಕೂಡ ನಮಗೆ 1 GB ಡಾಟಾ ಪ್ಲ್ಯಾನ್ ಇರುವಂಥ ಡೈಲಿ 1 GB ಇರುವಂಥ ಆಪ್ಷನ್ ನಮಗೆ ರೀಚಾರ್ಜ್ ಸಿಗ್ತಿಲ್ಲ. ನೋಡಿ ಇಲ್ಲಿ ಮಿನಿಮಮ್ ಅಂದರೆ 1.5 GB ದಿನಕ್ಕೆ ಇರುವಂಥದ್ದು. ಅದು ಕೂಡ ತುಂಬ ಜಾಸ್ತಿ ಬೆಲೆಯಲ್ಲಿ ಇರುವಂಥದ್ದು. ನೋಡ್ಬೋದು ನಮಗೆ ಇಲ್ಲಿ 84 ದಿನಕ್ಕೆ 1.5 GB ಬೇಕಂದ್ರೆ ₹889 ರೀಚಾರ್ಜ್ ಮಾಡಬೇಕಾಗುತ್ತೆ. ಇದೇ ಪ್ಲ್ಯಾನ್ ನಮಗೆ ಇನ್ನೂ ಕಡಿಮೆ ಬೆಲೆಯಲ್ಲೂ ಕೂಡ ಇರುವಂಥದ್ದು. ಅದನ್ನು ಕೂಡ ನಿಮಗೆ ತೋರಿಸ್ತೇನೆ. ಹಾಗೆ ನಮಗೆ ಇಲ್ಲಿ ಕಡಿಮೆ ಬೆಲೆಯಲ್ಲಿ ರೀಚಾರ್ಜ್ ಬೇಕಂದ್ರೆ ₹239 ರೀಚಾರ್ಜ್ ಮಾಡಬೇಕಾಗುತ್ತೆ. ಇನ್ನು 22 ದಿನಕ್ಕೆ 1.5 GB ಇರುವಂಥದ್ದು. ಇನ್ನು ನಮಗೆ ಇದಕ್ಕಿಂತ ಕಡಿಮೆ ಬೆಲೆಯಲ್ಲೂ ಕೂಡ ಒಂದು ಆಫರ್ ಇದರಲ್ಲಿ ಇರುವಂಥದ್ದು. ಅದನ್ನು ಕೂಡ ನಿಮಗೆ ಇಲ್ಲಿ ತೋರಿಸ್ತೀನಿ ಯಾವ ರೀತಿ ರೀಚಾರ್ಜ್ ಮಾಡ್ಕೊಳ್ಬೋದು ಅಂತ. ಇಲ್ಲಿ ನೀವು ಮೇಲ್ಗಡೆ ಪಾಪ್ಯುಲರ್ ಅಂತ ಕಾಣಿಸ್ತಿದೆಯಲ್ಲ, ಅದರಲ್ಲೇ ಕೂಡ ನಾವು ಇಲ್ಲಿ ಲಾಸ್ಟಿಗೆ ಬಂದುಬಿಟ್ರೆ ನಮಗೆ ಇಲ್ಲಿ ವ್ಯಾಲ್ಯೂ ಅಂತ ಕಾಣಿಸ್ತಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ನಮಗೆ ಇಲ್ಲಿ ಮೊದಲಿಗೆ 2 ಪ್ಲ್ಯಾನ್ ಇರುವಂಥದ್ದು ವೋಚರ್ ರೀತಿಯಲ್ಲಿ. ನಂತರ ಇಲ್ಲಿ ನಮಗೆ ಕೆಳಗಡೆ ಅಫೋರ್ಡೆಬಲ್ ಪ್ಯಾಕ್ ಅಂತ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೀವು. ಇದ್ರ ಮೇಲೆ ಕ್ಲಿಕ್ ಮಾಡಿದವಾಗ ನಿಮಗೆ ಇಲ್ಲಿ 3 ಪ್ಲ್ಯಾನ್ ಕಾಣಿಸುತ್ತೆ ನೋಡಿ. ಇಲ್ಲಿ ನಮಗೆ 84 ದಿನಕ್ಕೆ ₹799 ಇರುವಂಥದ್ದು ಈ ಒಂದು ಪ್ಲ್ಯಾನು. ಮತ್ತು ನಮಗೆ ಇಲ್ಲಿ ದಿನ ಕೂಡ 1.5 GB ನೆಟ್ ಪ್ಯಾಕ್ ಸಿಗ್ತಿರುವಂಥದ್ದು. ಜೊತೆಗೆ ಇಲ್ಲಿ ನಮಗೆ ಜಿಯೋ ಟಿವಿ ಕೂಡ ಸಿಗ್ತಿರುವಂಥದ್ದು, ಹಾಗೆಯೇ ಜಿಯೋ ಕ್ಲೌಡ್ ಕೂಡ ಸಿಗ್ತಿರುವಂಥದ್ದು. ನೋಡಿ ನಮಗೆ ಇಲ್ಲಿ 84 ದಿನಕ್ಕೆ ಇರುತ್ತೆ ಈ ಒಂದು ಪ್ಯಾಕ್‌ನ ವ್ಯಾಲಿಡಿಟಿ. ಮತ್ತು ನಮಗೆ ಇಲ್ಲಿ ದಿನ 1.5 GB ಡಾಟಾ ಸಿಗ್ತಿದೆ ಮತ್ತು ಕಾಲ್ ಕೂಡ ಅನ್ಲಿಮಿಟೆಡ್ ಆಗಿರುವಂಥದ್ದು. ಮತ್ತು ದಿನಕ್ಕೆ ಇಲ್ಲಿ 100 ಮೆಸೇಜ್ ಕೂಡ ಸಿಗುತ್ತೆ. ಈ ಒಂದು ₹799 ಪ್ಯಾಕ್‌ನಲ್ಲಿ ನೀವು ಈ ಒಂದು ಪ್ಯಾಕನ್ನು ಕೂಡ ರೀಚಾರ್ಜ್ ಮಾಡ್ಕೊಳ್ಬೋದು. ನಿಮಗೆ ದಿನಕ್ಕೆ 1.5 GB ಬೇಕಂದರೆ ಇದು ತುಂಬ ನಿಮಗೆ ಕಡಿಮೆ ಬೆಲೆಯಲ್ಲೂ ಕೂಡ ಸಿಗುತ್ತೆ. ಇನ್ನು ನಮಗೆ ಇನ್ನೊಂದು ಪ್ಲ್ಯಾನ್ ಅಂದರೆ ನಮಗೆ ಇಲ್ಲಿ ನೀವು ಇಲ್ಲಿ ಜಾಸ್ತಿ ಡಾಟಾ ಯೂಸ್ ಮಾಡಲ್ಲ, ಇಲ್ಲಿ ಓನ್ಲಿ ನೀವು ಕಾಲ್‌ಗೋಸ್ಕರ ಇಲ್ಲಿ ರೀಚಾರ್ಜ್ ಮಾಡ್ತಿದ್ದೀರಾ ಅಂದರೆ ನಮಗೆ ಈ ಒಂದು ಪ್ಲ್ಯಾನ್ ಕೂಡ ನಿಮಗೆ ತುಂಬ ಯೂಸ್ ಆಗುತ್ತೆ. ಇಲ್ಲಿ ನಿಮಗೆ ಕೇವಲ ₹189 ಇಲ್ಲಿ ನಿಮಗೆ ಜಿಯೋ ಟಿವಿ ಕೂಡ ಸಿಗುತ್ತೆ, ಜಿಯೋ ಕ್ಲೌಡ್ ಕೂಡ ಸಿಗುತ್ತೆ. ಮತ್ತು ನಿಮಗೆ ಇಲ್ಲಿ 28 ದಿನಕ್ಕೆ ವ್ಯಾಲಿಡಿಟಿ ಕೂಡ ಸಿಗುತ್ತೆ ಈ ಒಂದು ಸಿಮ್‌ನಲ್ಲಿ. ಮತ್ತು ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಕಾಲ್ ಕೂಡ ಸಿಗುತ್ತೆ. ನೀವು ಇಲ್ಲಿ ಕಾಲಿಂಗ್‌ಗೋಸ್ಕರ ಈ ಒಂದು ರೀಚಾರ್ಜನ್ನು ಮಾಡಬೇಕಿದ್ರೆ ನಿಮಗೆ ಇದು ತುಂಬ ಯೂಸ್ ಆಗುತ್ತೆ. ಜೊತೆಗೆ ನಿಮಗೆ ಇಲ್ಲಿ 2 GB ಡಾಟಾ ಕೂಡ ಸಿಗುತ್ತೆ 28 ದಿನಗಳವರೆಗೆ. ಮತ್ತು ನಿಮಗೆ ಇಲ್ಲಿ 300 SMS ಕೂಡ ಸಿಗುತ್ತೆ. ನೋಡಿ ಇದೊಂದು ನಿಮಗೆ ಒಳ್ಳೆಯ ಪ್ಲ್ಯಾನ್ ಕೂಡ ಆಗಿರುತ್ತೆ. ಇನ್ನು ನಮಗೆ ದಿನಕ್ಕೆ 1 GB ಡಾಟಾ ಬೇಕಂದರೆ ಅದು ಕೂಡ ಇರುವಂಥದ್ದು. ಇನ್ನು ನಿಮಗೆ ಕಡಿಮೆ ಬೆಲೆಯಲ್ಲಿ ಕೂಡ ಇದೆ. ನೀವು ನೋಡ್ಕೊಳ್ಬೋದು ಇಲ್ಲಿ ₹209 ನಮಗೆ ಈ ಒಂದು ಪ್ಲ್ಯಾನ್ನ ಪ್ರೈಸ್ ಇರುವಂಥದ್ದು. ನಮಗೆ 22 ದಿನದ ವ್ಯಾಲಿಡಿಟಿ ಇರುತ್ತೆ. ಮತ್ತು ದಿನ ನಮಗೆ 1 GB ಡಾಟಾ ಸಿಗ್ತಿರುವಂಥದ್ದು ಇಲ್ಲಿ. ಹಾಗೆಯೇ ಇಲ್ಲಿ ವಾಯ್ಸ್ ಕಾಲ್ ಕೂಡ ನಮಗೆ ಅನ್ಲಿಮಿಟೆಡ್ ಆಗಿರುತ್ತೆ ಒಂದು 22 ದಿನಗಳವರೆಗೆ. ಮತ್ತು ಮೆಸೇಜ್ ಕೂಡ ನಮಗೆ ದಿನಕ್ಕೆ 100 ಮೆಸೇಜ್ ಕೂಡ ಸಿಗುತ್ತೆ. ಈ ಒಂದು ಪ್ಲ್ಯಾನನ್ನು ಕೂಡ ನೀವು ರೀಚಾರ್ಜ್ ಮಾಡ್ಕೊಳ್ಬೋದು. ನಮಗೆ ಮೊದಲಿಗೆ ಇಲ್ಲಿ ₹249 28 ದಿನಗಳವರೆಗೆ ಇತ್ತು. ಆದರೆ ನಮಗೆ ಇಲ್ಲಿ ಇವಾಗ ₹209 ಕೂಡ 22 ದಿನಕ್ಕೆ ಸಿಗ್ತಿರುವಂಥದ್ದು. ನಮಗೆ ಇಲ್ಲಿ ಕೇವಲ 6 ದಿನಕ್ಕೆ ₹40 ರೀಚಾರ್ಜ್ ನಾವಿಲ್ಲಿ ಮಾಡಬೇಕಿತ್ತು ಅಷ್ಟೇ. ಇವಾಗ ನಮಗೆ ಇದು ₹209 ಇಲ್ಲಿ 22 ದಿನಗಳವರೆಗೆ ಸಿಗ್ತಿರುವಂಥದ್ದು. ಈ ಒಂದು ಪ್ಲ್ಯಾನ್ ನಿಮಗೆ ಯೂಸ್ಫುಲ್ ಆಗಿದ್ರೆ ಇದನ್ನು ಕೂಡ ನೀವು ರೀಚಾರ್ಜ್ ಮಾಡ್ಕೊಳ್ಬೋದು. ತುಂಬ ಕಡಿಮೆ ಬೆಲೆಯಲ್ಲಿ ಇರುವಂಥದ್ದು. ಹಾಗೆ ನೀವು ಕಾಲ್‌ಗೋಸ್ಕರ ಕೂಡ ಇಲ್ಲಿ ರೀಚಾರ್ಜ್ ಮಾಡ್ಕೊಳ್ಬೇಕಿದ್ರೆ ಈ ಒಂದು ₹189 ಪ್ಲ್ಯಾನನ್ನು ಕೂಡ ನೀವು ರೀಚಾರ್ಜ್ ಮಾಡ್ಕೊಳ್ಬೋದು. ಈ ಒಂದು ಪ್ಲ್ಯಾನ್ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ತುಂಬ ಕಡಿಮೆ ಬೆಲೆಯಲ್ಲೇ ಕೂಡ ಇರುವಂಥದ್ದು. ಇದಿಷ್ಟು ಫ್ರೆಂಡ್ಸ್ ಈ ಒಂದು ಪ್ಲ್ಯಾನ್ನ ಬಗ್ಗೆ ಮಾಹಿತಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.